ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ, ಗಂಟೆ ಈಗ 8:30 ಆಯಿತು. ಸೊ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಸಖತ್ ಕೆಲಸ ಇದೆ ಇವತ್ತೆಲ್ಲ. ಅಡುಗೆ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಸದ್ಯಕ್ಕೆ ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ. ತನುಗೆ ತುಂಬ ಫೇವ್ರೇಟು ಅವಲಕ್ಕಿ. ಅವಲಕ್ಕಿನ ಕ್ಲೀನ್ ಮಾಡಿ ಇಲ್ಲೆಲ್ಲ ಇಟ್ಕೊಬಿಟ್ಟಿದ್ದೀನಿ. ಅವಲಕ್ಕಿ ಇವತ್ತು ಅವಲಕ್ಕಿಗೆ ಸ್ವಲ್ಪ ಹಾಲು, ಬೆಲ್ಲ ಎಲ್ಲ ಹಾಕ್ತೀನಿ. ಬನಾನಾನು ಹಾಕ್ಲತ್ತನೋ, ಬನಾನಾನು ಹಾಕ್ಬೇಕಂತೆ, ಆ ಥರ ಮಾಡ್ಬೇಕಂತೆ. ತೆಂಗಿನಕಾಯಿ ತುರಿ ಮಾತ್ರ ಹಾಕ್ತಾಯಿಲ್ಲ, ಯಾಕೆಂದರೆ ಕೆಮ್ಮಿದೆ, ಗಂಟ್ಲು ನೋವಿದೆ. ಹಾಗಾಗಿ ತೆಂಗಿನಕಾಯಿ ತುರಿ ಹಾಕದೆ ಮಾಡ್ತಾಯಿದ್ದೀವಿ. ಇನ್ನೂ ನೋಡಿ ಒಳಗಡೆ ಎಲ್ಲ ಕ್ಲೀನ್ ಆಗಬೇಕು. ದಿವಾನ ಎಲ್ಲ ತನು ಕ್ಲೀನ್ ಮಾಡ್ತಾ ಇದ್ದಾಳೆ. ಸೊ ಬ್ಲಾಗ್ ಅಂತೂ ಇವಾಗ ಶುರು ಮಾಡಿದ್ದೀನಿ. ಇವತ್ತು ಫುಲ್ ಡೇ ವ್ಲಾಗ್ ಮಾಡ್ತೀನಿ. ವಿಡಿಯೋನ ನೋಡ್ತಾ ಇರಿ. ಫಸ್ಟೀಗ ನಾನು ಈ ಅವಲಕ್ಕಿ ಏನಿದೆ ನೋಡಿ, ಅವಲಕ್ಕಿ ಪೇಪರ್ ಅವಲಕ್ಕಿ ಮತ್ತು ಹಾಲನ್ನು ಕಾಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಲು, ಪೇಪರ್ ಅವಲಕ್ಕಿ ಮತ್ತು ಬೆಲ್ಲದ ಪೌಡ್ರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬನಾನಾ. ಸೊ ಬನಾನಾ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವತ್ತು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಅಂದರೆ ಇದೇನೆ ಅಂದ್ಕೋಬೋದು. ಹಾಗೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ನೆನ್ನೆ ಮಾಡಿದಂಥ ಹುಳಿಗೊಜ್ಜಿದೆ, ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ. ಹುಳಿಗೊಜ್ಜಿಗೆ ಸ್ವಲ್ಪ ಅನ್ನ ಮಾಡಿಬಿಟ್ಟು ಕಲಿಸ್ಬಿಟ್ಟು ತಿನ್ನೋದು. ಅವಲಕ್ಕಿ ಪ್ಲಸ್ ಹುಳಿಗೊಜ್ಜು ಅವೆರಡರಲ್ಲೇ ಮೇಂಟೈನ್ ಮಾಡ್ತೀನಿ. ಪಾತ್ರೆ ಸ್ವಲ್ಪ ಅಂದರೆ ಈ ಸ್ಟೌದು, ಹಾಲು ಚೆಲ್ಲಿದ್ದು ಸ್ಟೌವಿಂದೊಂದು ಸ್ಟ್ಯಾಂಡು, ಹಾಗೆಯೇ ಒಂದೆರಡು ತಟ್ಟೆಗಳು. ಸೊ ಇಷ್ಟು ಮಾತ್ರ ಇದೆ, ಪಾತ್ರೆ ಏನು ಜಾಸ್ತಿ ಇಲ್ಲ. ನಿನ್ನೆ ರಾತ್ರಿ ನಾವು ಹೊರಗಡೆ ಹೋಗಿ ಬಂದ್ವಲ್ಲ, ಹಾಗಾಗಿ ಪಾತ್ರೆಗಳು ತೊಳಿಲೇ ಇಲ್ಲ. ಒಂಥರ ಚಳಿ ಆಗ್ತಾಯಿತ್ತು, ಮಲ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ತಾಯಿತ್ತು. ಹಂಗಾಗಿ ಪಾತ್ರೆ ತೊಳೆದಿಲ್ಲ. ಅನ್ನ ಎಲ್ಲ ಆಗಲಿ, ಆಮೇಲೆ ಅನ್ನ ಆದಮೇಲೆ ಹುಳಿಗೊಜ್ಜು ಕಲಿಸ್ಕೊಬಿಟ್ಟು ತಿಂತೀವಿ. ಸದ್ಯಕ್ಕಂತೂ ಈಗ ನಾವು ಅವಲಕ್ಕಿ ಮಾಡಿ ತಿಂತೀವಿ. ನನ್ನ ಹಸ್ಬೆಂಡು ಬೆಳಗ್ಗೆನೇ ಹೋಗಿದ್ದಾರೆ, ಇದ್ದ ತಕ್ಷಣ ಡ್ಯೂಟಿಗೆ. ನೆನ್ನೆನೂ ಸಂಜೆ ಬಂದು ಹೊರಗಡೆ ಕರ್ಕೊಂಡು ಹೋಗಿದ್ರಲ್ವ, ಹಂಗಾಗಿ ಇವತ್ತು ಬೆಳಗ್ಗೆನೇ ಹೋಗಿದ್ದಾರೆ. ನಾನ್ ವೆಜ್ ಏನೂ ಮಾಡ್ತಾ ಇಲ್ಲ ಇವತ್ತೇನಾದರೂ ಬೇರೆ ಥರ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ರೆಸಿಪಿ ಏನಾದರೂ ಮಾಡೋಣ. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಇಲ್ಲ, ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಮಾಡಬೇಕು. ನಾನ್ ವೆಜ್ ಏನೋ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೀನಿ. ಓಕೆ. ಹಾಗೆಯೇ ತನುಗೆ ಇವತ್ತು ಹೇರ್ ವಾಶ್ ಮಾಡಿಸ್ಬೇಕು. ತನು ಕೂದಲಿಗೆ ಏನಾಗ್ತೀರಾ ಅಂತಲೇ ಕೇಳ್ತಾ ಇದ್ರಿ. ಸೊ ನಾನು ಈಗ ಚಳಿಗಾಲ ಇರೋದ್ರಿಂದ ಅವಳಿಗೆ ಮೆಂತ್ಯ ಏನು ಹಚ್ಚುತ್ತಾ ಇಲ್ಲ. ನಾನು ಮೆಂತ್ಯ ಹಚ್ಚೋದನ್ನ ಒಂದ್ಸಲ ನಾನು ತೋರಿಸಿದ್ದೆ ಅಂದ್ಕೋತೀನಿ. ತಲೆಗೆ ಮೆಂತ್ಯ ಮತ್ತು ಅಲೋವೆರಾ, ಇದು ಸಿಕ್ಕಿದ್ರೆ ದಾಸವಾಳ ಸೊಪ್ಪು ಸಿಕ್ಕಿದ್ರೆ ದಾಸವಾಳ ಅದು ಸಿಗ್ತೀನಿ. ಸಿಕ್ಕಲಿಲ್ಲ ಅಂದರೆ ನಾನು ಅಲೋವೆರಾ, ಮೆಂತ್ಯ ಮತ್ತು ಅದರೊಳಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ನಾನು ಹಚ್ತೀನಿ. ಅವಳಿಗೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಹಂಗಾಗಿ ಅವಳು ಕೂದಲು ಚೆನ್ನಾಗಿ ಲಾಂಗು ಮತ್ತು ಸ್ಟ್ರಾಂಗ್ ಆಗಿರೋದು. ಇವಾಗ ಚಳಿಗಾಲ ಇರೋದ್ರಿಂದ ಅವಳಿಗೆ ಅದನ್ನೆಲ್ಲ ಹಚ್ಚಲ್ಲ. ಅದೆಲ್ಲ ಹಚ್ಬಿಟ್ಟು ಬಿಟ್ಬಿಟ್ಟೆ ಅಂದರೆ ಅವಾಗ ಮೈ ಬಿಸಿ ಆಗಿಬಿಡುತ್ತೆ. ಸಾಯಂಕಾಲ ಅಷ್ಟೊತ್ತಿಗೆ ಒಂಥರ ಮೈ ಬಿಸಿ ಆಗಿಬಿಡುತ್ತೆ, ಜ್ವರ ಬರೋ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಏನನ್ನೂ ಹಚ್ಚುತ್ತಾ ಇಲ್ಲ ಸದ್ಯಕ್ಕೆ. ಸೊ ಹೇರ್ ವಾಶ್ ಮಾಡಿಸ್ತೀನಿ ಈಗ. ಹೇರ್ ವಾಶು ನೀರಲ್ಲೇ ಕಾಯ್ದಿದೆ. ಸ್ವಲ್ಪ ತಿಂದುಬಿಟ್ಟು ಹೇರ್ ವಾಶ್ ಮಾಡಿಸಿ ಆಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬ್ಲಾಗ್ನ ನೋಡ್ತಾ ಇರಿ.
ಬೇಬಿ. ಅವಲಕ್ಕಿ ಎಲ್ಲ ರೆಡಿ ಆದ ನಂತರ ಈಗ ನಾನು ಟೇಬಲೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಹಾಗೆ ಆ ಕಡೆಯಿಂದ ತನು ಕೂಡ ಕಸ ಗುಡಿಸ್ಕೊಂಡು ಬರ್ತಾ ಇದ್ದಾಳೆ. ರಜದ ದಿನಗಳಲ್ಲಿ ತನುನೇ ಕಸ ಗುಡಿಸ್ತಾಳೆ. ಹಾಗೆ ಅನ್ನನೂ ಬೇಯ್ತಾ ಇದೆ. ಈ ಸಲ ನಾನು ಇಡ್ಲಿ ರೈಸ್ ಬರುತ್ತಲ್ವ, ಅದನ್ನೊಂದು kg ತರಿಸಿದ್ದೀನಿ. ಯೂಶ್ವಲಿ ನಾನು ರೇಷನ್ ಅಕ್ಕಿ ಏನಿರುತ್ತೆ ಅದರಲ್ಲೇ ಇಡ್ಲಿ ಮಾಡೋದು, ದೋಸೆ ಮಾಡೋದೆಲ್ಲ ಮಾಡ್ತಾಯಿದ್ದೆ. ಈ ಸಲ ಇರಲಿ ಅಂತೇಳ್ಬಿಟ್ಟು ಇಡ್ಲಿ ಅಕ್ಕಿನ 1 kg ತರಿಸಿದ್ದೀನಿ. ಇಡ್ಲಿಗೆ ನೆನೆಸ್ಬೇಕು. ಇವತ್ತೆಲ್ಲ ನೆನೆಸಲ್ಲ, ನೋಡೋಣ ಮಂಗಳವಾರ ಅಥವಾ ಬುಧವಾರ ಇಡ್ಲಿಗೆ ನೆನೆಸೋಣ ಅಂತ ಅಂದ್ಕೊಂಡು ಈಗ ಎಲ್ಲ ಒಳಗಡೆ ಎತ್ತಿಡ್ತಾ ಇದ್ದೀನಿ, ಟೇಬಲ್ ಎಲ್ಲ ಕ್ಲೀನ್ ಆಗಲಿ ಅಂತೇಳಿ. ಅಷ್ಟರಲ್ಲಿ ಅನ್ನ ಕೂಡ ಬೇಯ್ತಾ ಇದೆ. ನೋಡ್ಬೋದು, ಅನ್ನನೂ ಇನ್ನೇನು ಆಗೋ ಮಟ್ಟಕ್ಕೆ ಬಂದಿದೆ. ಹುಳಿಗೊಜ್ಜು ಸ್ವಲ್ಪ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಪುಡಿ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಎಲ್ಲದೂ ಒಂದೇ ಕಡೆ ಇರಲ್ಲ. ಬಾಚಣಿಗೆ ಒಂದು ಕಡೆ ಇರುತ್ತೆ, ರಿಬ್ಬನ್ಗಳು ಒಂದು ಕಡೆ ಇರುತ್ತೆ. ಒಂದೇ ಕಡೆ ಇಡಿ ಅಂತ ಹೇಳಿದ್ರು ಇಡೋದಿಲ್ಲ. ನನ್ನ ಹಸ್ಬೆಂಡು ಹಾಗೆ ಮಾಡ್ತಾರೆ, ತನು ಕೆಲವು ಟೈಮ್ ಹಾಗೆ ಮಾಡ್ತಾಳೆ. ತನು ಆದ್ರೂ ಒಂದೊಂದು ಸಲ ಹೋಗ್ಬಿಟ್ಟು ನೀಟಾಗಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಜೋಡಿಸಿಡ್ತಾಳೆ. ಇವಾಗ ಎಲ್ಲದೂ ಅಲ್ಲ ಆ ಜಾಗಕ್ಕೆಲ್ಲ ಎತ್ತಿಟ್ಬಿಟ್ಟು ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅಕ್ಕಿ ಚೆನ್ನಾಗಿ ಒಣಗಬೇಕು. ಇನ್ನೂ ಸ್ವಲ್ಪ ಧೂಳಿದೇನೋ ಅಂತೇಳ್ಬಿಟ್ಟು ಕೇರ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಒಣ ಹಾಕೋದಕ್ಕೆ ಇಡಬೇಕು, ಬಿಸಿಲು ಬೇರೆ ಇಲ್ಲ. ಹಾಗೆಯೇ ತನು ನೋಡಿ ಒಳಗಡೆಯಿಂದ ನೀಟಾಗಿ ಈಗ ಕಸ ಗುಡಿಸ್ಕೊಳ್ತಾ ಬಂದಳು. ಇನ್ನು ಹೊರಗಡೆನೂ ಏನು ನಾನು ಕ್ಲೀನ್ ಮಾಡಿರಲಿಲ್ಲ, ನೆನ್ನೆ ಬಿಡಿಸಿದ ರಂಗೋಲಿ ಇದು ನೋಡಿ. ಬಿಸಿಲು ಒಂಚೂರು ಬಂದಿದೆ ಅಷ್ಟೇ. ಹೊರಗಡೆ ಎಲ್ಲ ಗುಡಿಸಿ ಆದಮೇಲೆ ನಾನು ಅಕ್ಕಿನ ಹೊರಗಡೆ ಒಣಾಕೋಣ ಅಂತೇಳ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ. ಗೊಜ್ಜು ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಗೊಜ್ಜು ಹಾಕ್ಬಿಟ್ಟು ಪುಳಿಯೋಗರೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಅಲ್ವಾ, ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಗೊಜ್ಜು ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಸೊ ನೋಡಿ, ಪುಳಿಯೋಗರೆ ರೆಡಿ ಆಯಿತು. ಇದರ ಜೊತೆಗೆ ಅವಲಕ್ಕಿ ಕೂಡ ಇದೆ ಅಲ್ವಾ, ಎರಡೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಈಗ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ ತನುಗೆ. ಅಷ್ಟೊತ್ತಿಗೆ ತನ್ನೋದು ಎಲ್ಲ ಕಸ ಎಲ್ಲ ಗುಡಿಸಿ ಹೊರಗಡೆ ಎಲ್ಲ ಗುಡಿಸಿದ್ದು ಎಲ್ಲ ಆಯಿತು. ಸರಿ ಬ್ರೇಕ್ಫಾಸ್ಟ್ ಮಾಡ್ಬಾ ಅಂತೇಳ್ಬಿಟ್ಟು ನಾನು ಹಾಕ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಬಿಸಿ ಅನ್ನ ಮಾಡಿದ್ರಿಂದ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ.
ಬ್ರೇಕ್ಫಾಸ್ಟ್ ತಿಂದಮೇಲೆ ನಾನು ಈಗಲೇ ಸ್ನಾನ ಮಾಡಲ್ಲ ಅಂತ ಅಂದ್ಲು ತನು. ಸರಿ 11 ಮೇಲೆ ಮಾಡು ಅಂತಂದೆ ನಾನೇ. ಬೆಳಗ್ಗೆನೇ ನೀರು ಕಾಯಿಸಿದ್ದೆ, ಆದ್ರೂ 11 ಮೇಲೇ ಸ್ನಾನ ಮಾಡಿದ್ಲು. ಹೇರ್ ವಾಶ್ ಮಾಡಿಸೋದಾದರೆ ನಾನೇ ಸ್ನಾನ ಮಾಡಿಸ್ತೀನಿ, ಯಾಕೆಂದರೆ ತಲೆ ಕೂದಲೆಲ್ಲ ಅವಳಿಗೆ ನೀಟಾಗಿ ತೊಳ್ಕೊಳಕ್ಕಾಗಲ್ಲ. ವಾರಕ್ಕೆ ಒಂದೇ ಸತಿ ನಾನು ತಲೆ ಕೂದಲನ್ನ ತೊಳೆಯೋದು. ಲಾಂಗ್ ಹೇರ್ ಇರೋದ್ರಿಂದ ಅವಳಿಗೆ ಶೀತ ಆಗುತ್ತೆ ಜಾಸ್ತಿ ನಾವು ತಲೆ ಸ್ನಾನ ಮಾಡಿದರೆ. ಅದು ಅಲ್ಲದೆ ಸ್ಕೂಲ್ ರೆಗ್ಯುಲರಾಗಿ 2 ಜಡೆ ಹಾಕ್ಕೊಂಡೇ ಹೋಗಬೇಕು. ಹಾಕ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೈತಾರೆ ಮ್ಯಾಮ್ ಎಲ್ಲ. ಹಾಗಾಗಿ 2 ಜಡೆ ಹಾಕಲೇಬೇಕು. ತಲೆ ಸ್ನಾನ ಮಾಡಿಸಿದಾಗ 2 ಜಡೆ ಹಾಕೋದಕ್ಕೆ ಸರಿಯಾಗಲ್ಲ. ಹಂಗಾಗಿ ನಾನು ಈ ಶನಿವಾರ ಅಥವಾ ಭಾನುವಾರ ದಿನಗಳಲ್ಲಿ ತಲೆ ಸ್ನಾನ ಮಾಡಿಸ್ತೀನಿ. ಬಿಸಿಲು ಏನು ಅಷ್ಟೊಂದು ಇರಲಿಲ್ಲ ಕೂದಲು ಒಣಗಿಸ್ಕೊಳ್ಳೋದಕ್ಕೆ. ನೀಟಾಗಿ ಒರೆಸ್ತಾ ಇದ್ದೀನಿ. ಹಾಗೇ ಬಿಟ್ಬಿಟ್ರೆ ಸಂಜೆ ಹೊತ್ತಿಗೆ ಶೀತ ಆಗಿಬಿಡುತ್ತೆ ತನುಗೆ. ಈ ನಡುವೆ ಅಂತೂ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಹಾಗಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಬಟ್ಟೆನ ಕಟ್ತಾ ಇದ್ದೀನಿ ಈಗ ನಾನು. ನನಗೂ ಕೂಡ ಎಡಿಟಿಂಗ್ ಕೆಲಸ ಅದು ಇದು ಎಲ್ಲ ತುಂಬಾ ಇತ್ತು. ತನುಗೆ ಸ್ನಾನ ಮಾಡಿಸಿದ ನಂತರ ನಾನು ಎಡಿಟಿಂಗ್ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಅದಾದಮೇಲೆ ನೋಡಿ 2 ಆಗ್ತಾ ಬಂತು. 2 ಆದಮೇಲೆ ಊಟಕ್ಕೆ ಕೂತ್ಕೊಂಡಿದ್ದಾಳೆ. ರಸಮ್ ಅನ್ನನೇ ಮಾಡಿದ್ದೀನಿ. ಅನ್ನ ಬಿಸಿಯನ್ನು ಬೆಳಗ್ಗೆ ಮಾಡಿದ್ರಿಂದ ರಸಮ್ ಇತ್ತಲ್ವ, ಅದೇ ರಸಮ್ಗೆ ಉಪ್ಪಿನಕಾಯಿ ಹಾಕ್ಬಿಟ್ಟು ಊಟ ಹಾಕ್ಕೊಟ್ಟಿದ್ದೀನಿ. ಮಧ್ಯಾಹ್ನ ಏನೂ ಮಾಡೋಕ್ಕಾಗಲಿಲ್ಲ, ಎಡಿಟಿಂಗ್ ಕೆಲಸ ಇತ್ತು, ವಿಡಿಯೋ ಬೇರೆ ಅಪ್ಲೋಡ್ ಆಗಬೇಕಿತ್ತು. ಹಾಗೆಯೇ ಅಕ್ಕಿ ಆಲ್ಮೋಸ್ಟ್ ಚೆನ್ನಾಗಿ ಒಣಗಿದೆ, ಪರವಾಗಿಲ್ಲ ಒಣಗಿದೆ. ಇನ್ನೊಂದು ಸಲ ನಾನು ನೀಟಾಗಿ ಬಿಸಿಲಿಗೆ ಇಟ್ಬಿಟ್ಟು ಒಣಗಿಸ್ಬಿಟ್ರೆ ಅಕ್ಕಿ ಹಿಟ್ಟಂತೂ ತುಂಬ ಚೆನ್ನಾಗಾಗುತ್ತೆ. ಅಕ್ಕಿನ ತೊಳೆದ್ಬಿಟ್ಟು ನಾನು ಒಣ ಹಾಕ್ಬಿಟ್ಟು ಚೆನ್ನಾಗಿ ಗರಿಗರಿಯಾಗಿ ಒಣಗಾಕಿ ಅನಂತರ ಅಕ್ಕಿ ಹಿಟ್ಟು ಹಾಕ್ತೀನಿ. ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬಿಸಿಲೇನು ಅಷ್ಟೊಂದು ಇಲ್ಲ ನೋಡಿ. 3:30 ಆಯಿತು, 3:35 ಆಗಿದೆ. ಸೊ ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಆ ಕೆಲಸ ಅಂತೂ ಮುಗಿಸಿದೆ. ತನು ಒಳಗಡೆ ಕುತ್ಕೊಂಡು ಸೀರಿಯಸ್ಸಾಗಿ ಓದ್ಕೊತಾ ಇದ್ದಾಳೆ. ನಾಳೆ ಹಿಸ್ಟ್ರಿ ಇದೆ ಟೆಸ್ಟು. ಹಾಗೆಯೇ ಗೀಝರ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡಬೇಕು. ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಆಯಿತು, ಎಲ್ಲ ಕೆಲಸನೂ ಆಯಿತು. ಊಟ ಎಲ್ಲ ಮುಗಿಸಿದ ಮೇಲೆ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಹಾಗೆಯೇ ಈ ವೀಲ್ ಪೌಡ್ರನ್ನ ಏನು ಕಲ್ಲಿ ಇಟ್ಕೊಂಡಿದ್ದೀರಾ ಪಾತ್ರೆ ತೊಳೆಯೋಕ್ಕಂತ ನನಗೊಂದು ಕಮೆಂಟ್ಸ್ ಬಂದಿತ್ತು. ಪಾತ್ರೆ ತೊಳೆಯೋಕ್ಕಲ್ಲ ಫ್ರೆಂಡ್ಸ್, ಅದು ಸಿಂಕ್ ತೊಳೆಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನನಗೆ ವೀಲ್ ಪೌಡ್ರ್ ಹಾಕ್ಬಿಟ್ಟು ಬ್ರಷ್ ನೋಡಿ ಅಲ್ಲೊಂದು ನೇತಾಕಿದ್ದೀನಿ ನೋಡಿ, ಆ ಬ್ರಷಲ್ಲಿ ನೀಟಾಗಿ ಉಜ್ಜಿಬಿಟ್ರೆ ಸಿಂಕ್ ನೀಟಾಗಿ ಕೊಳೆ ಹೋಗುತ್ತೆ. ಸೊ ಅದು ನೊರೆ ಸೋಪಿಂದು ಕ್ಲೀನ್ ಆಗಿಬಿಡುತ್ತೆ. ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಪ್ರಿಲ್ಲು ಯಾವುದ್ಯಾವುದೋ ಬರುತ್ತೆ ಸಿಂಕ್ ಕ್ಲೀನ್ ಮಾಡೋಕ್ಕೆ, ಅದು ಯಾವುದೂ ತಂದಿಲ್ಲ. ವೀಲ್ ಪೌಡ್ರನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ವರ್ಷದಿಂದ. ಓಕೆ, ಸ್ನಾನ ಮುಗಿಸಿ ಫ್ರೆಶ್ ಆಗಿಬಿಟ್ರೆ ಆಯಿತು. ಬಟ್ಟೆನೂ ಕೂಡ ಇನ್ನೂ ವಾಶ್ ಮಾಡಿಲ್ಲ. ಬಟ್ಟೆ ನೋಡಿ ಹೆಂಗೆ ಇದೆ ಮಿಷಿನಲ್ಲಿ. ಇವಾಗ ಸ್ನಾನ ಮುಗಿಸಿದ ಮೇಲೆ ಆ ಬಟ್ಟೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ವಾಶ್ ಮಾಡಬೇಕು. ಮೇಲೆ ಖಾಲಿ ಇಲ್ಲ, ಫುಲ್ ಆಗಿಬಿಟ್ಟಿದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಒಣ ಹಾಕೋದಕ್ಕೆ ಜಾಗ ಇಲ್ಲ, ಮುಂದುಗಡೆನೂ ಜಾಗ ಇಲ್ಲ, ಸ್ವಲ್ಪ ಸಣ್ಣದಾಗಿದೆ ಅಷ್ಟೇ. ಒಂದೇ ಒಂದು ದಾರ ಕಟ್ಟಿರೋದು. ದಾರ ತೊಗೊಂಬಂದಿಟ್ಟು ಎಷ್ಟು ದಿನ ಆಯಿತು ಇದು ವೈರ್ದು. ನನ್ನ ಹಸ್ಬೆಂಡಿಗೆ ಹೇಳ್ತಾನೆ ಇದ್ದೀನಿ, ಇಲ್ಲೇನಾದ್ರು ಅಡ್ಜಸ್ಟ್ ಮಾಡಿ ಕಟ್ಕೊಡಿ, 1-2 ಲೈನು ಬಟ್ಟೆ ಒಣಗಕ್ಕೆ ಕಳೋದಕ್ಕೆ ಬೇಕಾಗುತ್ತೆ ಅಂತ. ಅವ್ರ ತಲೆಗೆ ಹಾಕ್ಕಂತ ಇಲ್ಲ. ಓಕೆ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಏರ್ ಆಯಿಲ್ನ ಚೇಂಜ್ ಮಾಡಿದ್ದೀನಿ ಈಗ. ಇವಾಗ ನಾನು ಇಂದುಲೇಖ ಬ್ರಿಂಗ ಆಯಿಲು. ಸೊ ಇದು ನಾನು 3ನೇ ಸಲ ಅಪ್ಲೈ ಮಾಡ್ತಾ ಇರೋದು. ಇದಂತೂ ಪ್ರಮೋಷನ್ ಅಲ್ಲ, ನೋಡೋಣ ಕೂದಲು ಚೆನ್ನಾಗಾಗುತ್ತೇನೋ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ತಲೆಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ ಅಂತ ಹೇಳಿದ್ನಲ್ವ, ಡ್ಯಾಂಡ್ರಫ್ ಆಗುತ್ತೆ ಅಂತೇಳಿ, ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು 3ನೇ ಸಲ ಹಚ್ತಾ ಇರೋದು. ನೋಡೋಣ, ಇದು ಖಾಲಿ ಆಗೋ ತನಕ ಹಚ್ಚುತ್ತೀನಿ, ರಿಸಲ್ಟ್ ಏನು ಬರುತ್ತೋ ನೋಡೋಣ. ಸೊ ಏನಿಲ್ಲ, ಸಿಂಪಲಾಗಿ ಹಚ್ಚೋದು ಗೊತ್ತಿದೆ ಅನ್ಸುತ್ತೆ ನಿಮ್ಗೆಲ್ರಿಗೂ. ಮೊನ್ನೆ ನಾನು ಅವತ್ತು ರೇಷನ್ ತರಕ್ಕೆ ಹೋದಾಗ ಇದನ್ನ ಅಲ್ಲಿ ತಗೊಂಬಂದೆ. ಹಚ್ಚಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿ ಸ್ಕಾಲ್ಪಿಗೆ ಹೋಗುತ್ತೆ. ನೋಡೋಣ, ಸ್ವಲ್ಪ ದಿನ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಬಿಟ್ಬಿಟ್ಟು ಇದನ್ನ ಹಚ್ಚಿ ನೋಡ್ತೀನಿ. ಚೆನ್ನಾಗಿ ಬಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಮಾಮೂಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೇ ಹಚ್ಚುತ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದಂದ್ರೆ ನೋಡಿ ಡ್ರಾಪ್.
ಕರೆಕ್ಟಾಗಿ ಸ್ಕಾಲ್ಪಿಗೆಲ್ಲ ಹಚ್ಚು, ಬಾಚ ಥರ ಹಚ್ಚು ಕ್ಲೀನಾಗಿ. ಸೊ ಹಿಂದೆ ಎಲ್ಲ ತನು ಕೈಲೇ ಹಚ್ಚಿಸ್ಕೊತಾ ಇದ್ದೀನಿ. ಇವತ್ತು ಸಂಡೇ ಏನು ಸ್ಪೆಷಲ್ ಇಲ್ಲ ನಮ್ಮ ಮನೇಲಿ. ನನ್ನ ಹಸ್ಬೆಂಡ್ ಬೇರೆ ಬೆಳಗ್ಗೆನೇ ಹೋದರು ಡ್ಯೂಟಿಗೆ, ಏನು ತೊಂದರೆ ಕೊಟ್ಟಿಲ್ಲ. ಸೊ ಅಟ್ಲೀಸ್ಟ್ ಎಗ್ಗಿದ್ದಿದ್ರೆ ಏನಾದರೂ ಎಗ್ಗಲ್ಲೇನಾದರೂ ಮಾಡ್ತಾಯಿದ್ದೆ. ರಸಮ್ ಸ್ವಲ್ಪ ಇದೆ, ಸೊ ರಸಮ್ನೇ ಬಿಡ್ತೀನಿ. ನಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡ್ಕೋಬೇಕು, ನೋಡೋದು ಏನಾಗುತ್ತೆ ಅದನ್ನು ಮಾಡೋದು. ಕಾಫಿ ಕುಡ್ದಿಲ್ಲ ಇನ್ನು, ಕಾಫಿ ಮಾಡಬೇಕು. ಈವ್ನಿಂಗ್ ಆಗಿದೆ. ಓಕೆ, ಫೋನ್ ಅಂತೂ ಫುಲ್ಲು ಹಾಳಾಗಿದೆ. ಚಾರ್ಜ್ ಬೇರೆ ಆಗ್ತಾಯಿಲ್ಲ. 1 ಅವರ್ ಚಾರ್ಜಿಗೆ ಹಾಕಿದ್ರು ಒಂದು 10ರಿಂದ 15% ಚಾರ್ಜ್ ಆಗ್ತಾಯಿಲ್ಲ ಈ ಫೋನಲ್ಲಿ. ನನ್ನ ಹಸ್ಬೆಂಡು ನನಗೆ ಈ ಫೋನ್ ಕೊಟ್ಬಿಟ್ಟು ನನ್ನ ಫೋನ್ ಅವ್ರು ತೊಗೊಂಡು ಇವಾಗ ನನಗೆ ಫೋನ್ ಇಲ್ಲದೆ ಆಗ್ಬಿಟ್ಟಿದೆ. ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ ಫೋನ್ ಇಲ್ಲದೆ. ಫೋನ್ ತೊಗೋಬೇಕು ಅಂದ್ಕೊಂಡೆ ಯೋಚನೆ ಮಾಡ್ತಾಯಿದ್ದೀನಿ. EMIಯಲ್ಲಿ ತೊಗೊಳೋದು ಅಂತಲೇ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಹೋಗೋಕ್ಕಾಗಿಲ್ಲ. ನೋಡೋಣ, ಇನ್ನೊಂದು ವಾರ ಬಿಟ್ಬಿಟ್ಟು ತೊಗೊಳೋಕ್ಕೆ ಸಾಧ್ಯ ಆದರೆ ತೊಗೊಳ್ತೀನಿ. ಯಾಕೆಂದರೆ ಇದು ಚಾರ್ಜ್ ಬೇರೆ ನಿಲ್ತಾ ಇಲ್ಲ. ಏನು ಮಾಡೋದು ಏನೋ ಗೊತ್ತಿಲ್ಲ. ಅಷ್ಟೊಂದು ದುಡ್ಡು ಹಾಕ್ಬೇಕಲ್ಲ ಅಂತ ಒಂದೊಂದು ಸತಿ ಹೊಟ್ಟೆ ಉರಿಯುತ್ತೆ. ನೋಡೋದು. ಓಕೆ, ಕಾಫಿ ಮಾಡ್ಕೊಂಡು ಕುಡಿಬೇಕು. ಕಾಫಿ ಮಾಡ್ಕೊಂಡು ಕುಡಿದು ಹಾಗೆ ಮೇಡಮ್ನವರಿಗೆ ಪಾಪ್ಕಾರ್ನ್ ಬೇಕಂತೆ. ಪಾಪ್ಕಾರ್ನ್ ಇಟ್ಕೊಂಡು ರೆಡಿಯಾಗಿದ್ರಲ್ಲಿ ನೋಡಿ, ಅಲ್ಲಿ 2 ಪ್ಯಾಕ್ ಇದೆ, ಅದರಲ್ಲಿ 1 ಪ್ಯಾಕ್ ಮಾಡ್ಕೋತೀನಿ ಅಂತ ಇದ್ದಾಳೆ. ಪಾಪ್ಕಾರ್ನ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಚಿನ್ನು, ಆ ಕಡೆ ಹಾಲಿದೆಯಲ್ಲ, ಕಾಯ್ದಕ್ಕಿಡು. ತನು ಪಾಪ್ಕಾರ್ನ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಹಾಲು ಕಾಯ್ಕಿಡಪ್ಪ. ಅಲ್ಲೇ ಇಟ್ಬಿಡು ಮೇಲೆ ಅದನ್ನ. ಸಚಿನಿ, ಇದಾಕ್ಬಿಟ್ಟು ಟೀ ಪುಡಿ ಹಾಕು. ಸಕ್ಕರೆ ಹಾಕಿದ್ದೀರಾ? ಹಾಕಿಲ್ಲ. ಹೈ ಫ್ಲೇಮಲ್ಲಿ ಇಕ್ಕಿದ್ದೀನಮ್ಮ, ಏನಾಗಲ್ಲ. ಲೋ ಫ್ಲೇಮ್ ಇಡು. ಸ್ಪೂನ್ ಸಾಕಾ? ಆಗಿದೆ ಅನ್ಸುತ್ತೆ ಎಲ್ಲ. ಇರಿ ರೆಡಿ. ಹಾಕಮ್ಮ ಅಂತ ಟೀ ಪುಡಿನ. ಬಿಸಿ ಬಿಸಿ ಪಾಪ್ಕಾರ್ನ್. ಟೀ ಇಟ್ಕೊಂಡಿದ್ದೀವಿ. ರಿಮೋಟು ಯಾಕೆ 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 ಯಾಕೆ? ಓಹೋ, लगता है उससे पीछे छूट ही गया, बहुत शरारती है। सुपर है। याद आएगी, प्लीज मुझे छोड़ना चाहिए। अच्छा ठीक है। ಟೀ ಕುದಿಬೇಕು, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಾನಿವಾಗ ಆಲೂ ಕಬಾಬ್ ಮಾಡ್ತಾ ಇದ್ದೀನಿ ನೆಂಚ್ಕೊಳ್ಳೋದಕ್ಕೆ. ಸಾಂಬಾರು ಮಾಡಿಲ್ಲ, ರಸಮ್ ಸಾಂಬಾರು ಇನ್ನೂ ಸ್ವಲ್ಪ ಇದೆ. ಚೆನ್ನಾಗಿದೆ ರಸಮ್ಮು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಮದುವೆ ಮನೆ ಸ್ಟೈಲಲ್ಲಿ ಮಾಡುವಂಥ ರಸಮ್ಮು. ರಸಮಲ್ಲೇ ಊಟ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂದರು. ಸೊ ಇವತ್ತೇನು ನಾನ್ ವೆಜ್ಜು ಮೊಟ್ಟೆ ಏನು ತೊಗೊಂಬಂದಿಲ್ಲ. ಹಂಗಾಗಿ
ನಂಚ್ಕೊಳ್ಳೋದಕ್ಕೋಸ್ಕರ ಆಲೂ ಕಬಾಬ್ ಮಾಡ್ತಾ ಇದ್ದೀನಿ. ಆಲೂ ಕಬಾಬ್ ಮಾಡೋದಕ್ಕೆ 2 ಆಲೂಗೆಡ್ಡೆನ ತಗೊಂಡು ಸಿಪ್ಪೆ ಸುಲಿದು ಇಟ್ಬಿಟ್ಟಿದ್ದೀನಿ. ಇದನ್ನ ಈಗ ನಾನು ಕಟ್ ಮಾಡ್ತಾ ಇದ್ದೀನಿ. ಕ್ಯೂಬ್ಸ್ ಥರ ಕಟ್ ಮಾಡ್ಕೊತೀನಿ. ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸಾಕು, ಚಿಕ್ಕದಾಗಿ ಇರಲಿ, ಏಕೆಂದರೆ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕಲ್ವಾ, ಹಂಗಾಗಿ ಸ್ವಲ್ಪ ಚಿಕ್ಕದಾಗಿನೇ ಕಟ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆನ ನೀರಲ್ಲಿ ಹಾಕಿ ಇಟ್ಕೊಬಿಡ್ತೀನಿ, ಯಾಕೆಂದರೆ ಅದು ಕಪ್ಪಾಗ್ಬಿಡುತ್ತೆ. ಹಂಗಾಗಿ ನೀರಲ್ಲಿ ಹಾಕಿ ಇಟ್ಕೋಬೇಕು. ನೋಡಿ ಆಲೂಗಡ್ಡೆ ರೆಡಿ ಆಯಿತು. ಇಷ್ಟು ಕಬಾಬ್ ಆಗುತ್ತೆ. ಓಕೆ, ಇದನ್ನು ಈಗ ಕಲಿಸ್ಕೊಬಿಡ್ತೀನಿ ಮಸಾಲಾನ. ಒಂದು ಮಸಾಲ ನಾನೇನು ಸಪ್ರೇಟಾಗಿ ಮಸಾಲ, ನೀವು ಬೇಕಿದ್ರೆ ಮಸಾಲಾನ ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸ್ವಲ್ಪ ನಿಂಬೆಹಣ್ಣು ಅಥವಾ ವಿನೆಗರ್ ಹಾಕ್ಬಿಟ್ಟು ಬೇಕಿದ್ರೆ ಕಲಿಸ್ಕೋಬೋದು. ನಾನಿಲ್ಲಿ ಚಿಕನ್ ಕಬಾಬ್ ಪೌಡ್ರ್ ಇದೆ ನೋಡಿ, ಸ್ಪರ್ಶ್ದು, ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿ ಅದ್ರ ಜೊತೆಗೆ ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಎರಡೂ 1 ಟೇಬಲ್ ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ. ಇದು ಮಸಾಲ ಪೌಡ್ರ್ ಇರೋದ್ರಿಂದ ಇದು 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನಾನು ಕಲಿಸ್ಬೇಕಾದ್ರೆ ಏನೆಲ್ಲ ಹಾಕಿದೆ ಅಂತ ತೋರಿಸ್ತೀನಿ, ವಿಡಿಯೋ ನೋಡ್ತಾ ಇರಿ. ಬೌಲ್ಗೆ ಈಗ ನಾನು ಕಬಾಬ್ ಪೌಡ್ರ್ ಏನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಕಬಾಬ್ ಪೌಡ್ರ್ ಹಾಕಿದ ನಂತರ ಈಗ ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಆನಂತರ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ನಿಂಬೆಹಣ್ಣು ಕೂಡ ಸೇರಿಸ್ಕೊಬೋದು. ಚಿಲ್ಲಿ ಪೌಡರು ಸ್ವಲ್ಪ ಖಾರವಾಗಿರಲಿ ಅಂತ ಹಾಕ್ತಾಯಿದ್ದೀನಿ. ನಿಮಗೆ ಕಬಾಬ್ ಪೌಡ್ರಲ್ಲೇ ಖಾರ, ಉಪ್ಪು ಎಲ್ಲ ಇರುತ್ತೆ. ನೀವು ಉಪ್ಪನ್ನ ಸೇರಿಸೋದಕ್ಕೆ ಹೋಗಬೇಡಿ, ನಿಮಗೆ ಪೌಡ್ರಲ್ಲೇ ಉಪ್ಪಿರೋದ್ರಿಂದ. ಹಾಗೆಯೇ ಡೈರೆಕ್ಟಾಗಿ ಈಗ ನಾನು ಪೌಡ್ರಿಗೇ ಮಿಕ್ಸ್ ಮಾಡಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನಾನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಹಾಕ್ತಾಯಿಲ್ಲ. ಹಾಗೆಯೇ ಸ್ವಲ್ಪ ಕರಿಬೇವನ್ನ ಈ ರೀತಿ ಪುಡಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೌಡ್ರ್ ಜೊತೆ ಆಲೂಗಡ್ಡೆನ. ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಹಾಗಾಗಿ ನಾವು ಫಸ್ಟೇ ಪೇಸ್ಟ್ ಮಾಡಿಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ರೆ ಒಂದು ಅರ್ಧ ಗಂಟೆ ಇಟ್ಟ ನಂತರ ಆಲೂಗಡ್ಡೆ ಇರೋ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಫುಲ್ಲು ತೆಳುವಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಚೂರೇ ನೀರನ್ನ ನಾವು ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ತುಂಬ ತೆಳುವಾಗಿಬಿಡುತ್ತೆ. ಅಕಸ್ಮಾತ್ ಏನಾದರೂ ಆ ರೀತಿ ತೆಳುವಾಯಿತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ. ಸೊ ನೋಡಿ, ಈಗ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಪ್ಲೇಟ್ ಮುಚ್ಚಿಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ ಇದನ್ನು. ಅರ್ಧ ಗಂಟೆ ನಂತರ ಈಗ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ಆಲೂಗಡ್ಡೆಯಲ್ಲಿ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ. ಈಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಏನು ಎಣ್ಣೆ ಹಾಕೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಎಣ್ಣೆಯಲ್ಲೇ ಕರಿಯೋಣ ಅಂತೇಳ್ಬಿಟ್ಟು. ಈ ಕರಿಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಮತ್ತೆ ಆ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ. ಅಂದರೆ ಮತ್ತೆ ಕರೆದಿರೋ ಎಣ್ಣೆಯಲ್ಲಿ ತಿನ್ನೋದು ಅಷ್ಟೊಂದು ಸರಿ ಹೋಗಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ನಾನು ಕರಿತಾ ಇದ್ದೀನಿ. ಸುಮಾರೊಂದು 10ರಿಂದ 12ರಷ್ಟು ಕಬಾಬ್ಗಳನ್ನ ಹಾಕಿ ಆಲೂಗಡ್ಡೆನ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇದು ಬೇಯೋದಕ್ಕೆ ಸುಮಾರು ಒಂದು 4ರಿಂದ 5 ನಿಮಿಷಗಳ ಕಾಲ ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಬೇಗ ಬೇಯುತ್ತೆ, ತೊಂದರೆ ಇಲ್ಲ. ಆಲೂಗಡ್ಡೆ ಹಂಗೆ ಹಸಿ ಆಲೂಗಡ್ಡೆ ಹಾಕ್ತೀವಿ, ಬೇಗ ಬೇಯಲ್ವೇನೋ ಅಂತೆಲ್ಲ ಅಂದ್ಕೋಬೇಡಿ, ಬೇಗ ಬೇಯುತ್ತೆ ಎಣ್ಣೆಯಲ್ಲಿ. ಅದೇ ಒಂದು 5 ನಿಮಿಷ ಅಂತೂ ಬೇಕಾಗುತ್ತೆ. ಈಗ ನಾನು ಎಣ್ಣೆಯಿಂದ ಕಬಾಬ್ನ ಹೊರಗಡೆ ತೆಗಿತಾ ಇದ್ದೀನಿ. ಒಂದು ಟಿಶ್ಯೂ ಮೇಲೆ ಈಗ ನಾನು ಹಾಕ್ತಾಯಿದ್ದೀನಿ. ನೋಡೋದಕ್ಕಂತೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೇಮ್ ನಾವೇನು ಚಿಕನ್ ಕಬಾಬ್ ಮಾಡಬೇಕಾದ್ರೆ ಸ್ಮೆಲ್ ಬರುತ್ತೆ ನೋಡಿ, ಅದೇ ಸ್ಮೆಲ್ ಇತ್ತು. ಸೊ ಒಂದು ಸಲ ತೆಗೆದ ನಂತರ ಮತ್ತೊಂದು ಸಲ ಈಗ ನಾನು ಹಾಕಿದ್ದೀನಿ ಬೇಯೋದಕ್ಕೆ. ಫ್ರೆಂಡ್ಸ್, ಆಲೂ ಕಬಾಬ್ ನೋಡಿ, ಸೊ ಮಾಡ್ತಾ ಇದ್ದಂಗೆ ತನು ಎತ್ಕೊಂಡು ತಿಂತಾ ಇದ್ದಾಳೆ. ಸಖತ್ ಟೇಸ್ಟಿಯಾಗಿದೆ, ಖಾರವಾಗಂತೂ ಸೂಪರಾಗಿದೆ. ಇವತ್ತು ನಂಚ್ಕೊಳ್ಳೋದಕ್ಕೆ ಇದನ್ನೇ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಚಿಕನ್ ಕಬಾಬ್ ತಿಂದಂಗೆ ಆಗುತ್ತೆ. ವೆಜಿಟೇರಿಯನ್ಸು ಈ ಥರ ಮಾಡ್ಕೊಂಡು ತಿನ್ಬೋದು. ಅದರಲ್ಲಿ ಚಳಿಗಾಲದಲ್ಲಂತೂ
ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ, ಈ ಥರ ಸೈಡ್ ಡಿಶ್ ಥರ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಸಾಂಬಾರು ಏನೂ ಮಾಡಲಿಲ್ಲ, ರಸಮ್ ಸಾಂಬಾರಿಗೆ ಬಿಟ್ಬಿಟ್ಟಿದ್ದೀನಿ, ರೈಸ್ ಒಂದು ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ನೋಡಿ ತನು ತಿನ್ಕೊಂಡು ಮತ್ತೆ ಬರ್ತಾ ಇದ್ದಾಳೆ, ನಂಚ್ಕೊಂಡು ಇದನ್ನೇ ತಿನ್ನೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆಯೇ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.